ಇಲ್ಲಿಗೆ ಕರ್ಕೊಂಡು ಬಂದ್ರಿ ನನ್ನ? ಇದು ನನ್ನ ಶಿಶುವಿಹಾರ. ಈ ಜಾಗ ನೋಡು, ಹಾಗೆ ಪಾಳು ಬಿದ್ದಿದೆ. ಈ ಜಾಗದ ಅಕ್ಕಪಕ್ಕ ಎಷ್ಟೆಷ್ಟು ಒಳ್ಳೊಳ್ಳೆ ಮಾಲ್ಗಳು ಬರ್ತಾ ಇದೆ. ನಿನ್ನ ಜಾಗದಲ್ಲಿ ಒಂದು ಒಳ್ಳೆ ಮಾಲ್ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಯೋಚನೆ ಮಾಡು. ಓಹೋ, ಇದು ನಿಮ್ಮ ಉದ್ದೇಶ. ನಿಮ್ಮ ಪ್ಲಾನ್ ಏನು ಅಂತ ನನಗೆ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಚಿದಂಬರಂ ಸರಿ ಇಲ್ಲ, ನಿನ್ನ ಸೈಟ್ ಹೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರಿ. ಈಗ ನೀವು ಮಾಡ್ತಿರೋದೇನು? ನಿನ್ನ ಸವಾಸನೆ ಬೇಡ. ನೀನು ಹೆದರಿಸ್ತಾ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಳನ್ನ ತಡಿಬೇಡ್ರೋ. ನಿನ್ನ ಹೆದರಿಸ್ತಾ ಇಲ್ಲ ನಿರೋಷ. ನೋಡು, ನಿಂಗೊಂದು ವಿಷಯ ಹೇಳ್ತೀನಿ, ಆಮೇಲೆ ನಿಂಗೆ ಹೇಗೆ ಅನ್ಸುತ್ತೋ ಹಾಗೆ ತೀರ್ಮಾನ ತಗೋ. ರಿಯಲ್ ಎಸ್ಟೇಟ್ ಅನ್ನೋದು ತುಂಬ ಕೆಟ್ಟ ಬಿಸ್ನೆಸ್. ನಿನ್ನ ಈ ಸೈಟ್ ಮೇಲೆ ತುಂಬ ಜನ ಪಂಟ್ರು ಕಣ್ಣಿಟ್ಟಿದ್ದಾರೆ. ಅದರಲ್ಲಿ ಚಿದಂಬರಂ ಕೂಡ ಒಬ್ರು. ಈ ಹಿಂದೆ ನಾನು ನಿನ್ನ ಸೈಟ್ ಬೇಕು ಅಂತ ಹೇಳಿ ಕೇಳ್ಕೊಂಡು ಬಂದಿದ್ನಲ್ಲ, ಅದು ನನಗೋಸ್ಕರ ಬಂದಿದ್ದಲ್ಲ, ಚಿದಂಬರಂಗೋಸ್ಕರ ಬಂದಿದ್ದು. ಹೇಗಾದರೂ ಮಾಡಿ ನಿನ್ನ ಒಪ್ಸು ಅಂತ ಹೇಳಿ ಚಿದಂಬರಂ ನನಗೆ ಡೀಲ್ ಕೊಟ್ಟಿದ್ರು. ಹೌದಾ? ಅವಾಗಿಂದಾನು ಚಿದಂಬರಂ ನನ್ನ ಸೈಟ್ ಹೊಡಿಬೇಕು ಅಂತ ನೋಡ್ತಿದ್ರಾ? ಹೌದು. ನೀವೇನೋ ದೊಡ್ಡ ಸತ್ಯವಂತರ ತರ ಹೇಳ್ತಾ ಇದ್ದೀರಾ. ಈಗ ನೀವು ಮಾಡ್ತಿರೋದು ಅದನ್ನೇ ತಾನೆ? ಆಗ ಚಿದಂಬರಮು ಕಮಿಷನ್ ಕೊಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದು ನಿಜ. ಆದರೆ ಈಗ ನಾನು ಬಂದಿರೋದು ನಾನೇ ಈ ಜಾಗನ ಪರ್ಚೇಸ್ ಮಾಡೋಕೆ. ನನ್ನ ಕಣ್ಣಿಗೆ ಇವೆರಡರಲ್ಲೂ ಏನು ವ್ಯತ್ಯಾಸ ಕಾಣಿಸ್ತಿಲ್ಲ. ನಾ ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊ. ಅವತ್ತೇ ನೀನು ಈ ಸೈಟ್ನ ಕೊಟ್ಟಿದ್ದಿದ್ರೆ ನಿನಗೆ ಸಿಗ್ತಾ ಇದ್ದಿದ್ದು ನೀ ನನ್ನ ಹತ್ರ ತಗೊಂಡಂಥ 5 ಲಕ್ಷ ರೂಪಾಯಿ ಮಾತ್ರ. ಆದರೆ 85 ಲಕ್ಷ ಬೆಲೆ ಬಾಳೋ ಈ ನಿನ್ನ ಸೈಟಿಗೆ ಅವತ್ತು 5 ಲಕ್ಷಕ್ಕಿಂತ 1 ರೂಪಾಯಿ ಕೂಡ ಜಾಸ್ತಿ ಸಿಗ್ತಿರ್ಲಿಲ್ಲ. ಬಟ್ ಇವತ್ತು ನೀನಾದರೂ ಈ ಸೈಟನ್ನು ಕೊಟ್ಟರೆ ಇಲ್ಲಿ ನಾನು ಕಟ್ಟೋವಂಥ ಮಾಲಲ್ಲಿ ನೀನು ಕೂಡ ಒಬ್ಬ ಈಕ್ವಲ್ ಪಾರ್ಟ್ನರ್ ಆಗ್ತೀಯಾ. ನನಗೆ ಯಾವ ಪಾರ್ಟ್ನರ್ಶಿಪ್ಪು ಬೇಕಾಗಿಲ್ಲ. ನನ್ನನ್ನ ನನ್ನ ಪಾಡಕ್ಕೆ ಬಿಟ್ರೆ ಸಾಕು. ನಾನೇನು ನಿನ್ನ ಸುಮ್ಮನೆ ಬಿಡ್ತೀನಿ, ಆದರೆ ನಿನ್ನ ಸೈಟ್ ಮೇಲೆ 7-8 ಜನ ಕಣ್ಣು ಹಾಕಿದ್ದಾರೆ. ಅವ್ರನ್ನ ಹೇಗೆ ಫೇಸ್ ಮಾಡ್ತೀಯಾ? ಯಾರು ಬೇಕಾದರೂ ಬರಲಿ, ಐ ಡೋಂಟ್ ಕೇರ್. ನನ್ನ ಮಾತು ಕೇಳು ನಿರೋಷ, ಇವರೆಲ್ಲ ಡೇಂಜರಸ್ ಜನ. ಅದರಲ್ಲೂ ಆ ಚಿದಂಬರಂ ಅಂತೂ ತುಂಬ ಡೇಂಜರಸ್. ಮೊದಲು ತುಂಬ ಸಾಫ್ಟಾಗಿ ಕೇಳ್ತಾರೆ, ಕೊಡಲಿಲ್ಲ ಅಂತಂದರೆ ಫೇಕ್ ಪೇಪರ್ಸ್ ರೆಡಿ ಮಾಡ್ತಾರೆ. ಆಗ ಈ ಜಾಗ ಅವ್ರ ಕೈ ವಶ ಆಗುತ್ತೆ. ಆಗೇನು ಮಾಡ್ತೀಯಾ? ಅದು ಹೇಗೆ ತಗೋತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕೋರ್ಟ್ಗೆ ಹೋಗ್ತೀನಿ. ಇವರೆಲ್ಲ ಪೊಲೀಸಿಗೆ ಹೆದರೋ ಅಂತವ್ರಲ್ಲ ನಿರೋಷ. ಒಂದ್ ವೇಳೆ ನೀನ್ ಕೇಸ್ ಹಾಕಿದ್ರು ಕೋರ್ಟ್ಗೆ ನಿನ್ನ ಅಲ್ಸಿ ವರ್ಷಾನ್ಗಟ್ಲೆ ನಿನಗೆ ಸುಸ್ತು ಮಾಡಿಸ್ತಾರ ಅಷ್ಟೇ. ಆಮೇಲೆ ವಿಧಿ ಇಲ್ಲದೆ ನೀನೇ 3 ಕಾಸಿಗೆ ಈ ಸೈಟ್ನ ಮಾರ್ಕೋಬೇಕಾಗತ್ತೆ. ಚಿದಂಬರಂ ಈಗಾಗಲೇ ನಿನ್ ಜಾಗದ ಫೇಕ್ ಪೇಪರ್ಸ್ನ ರೆಡಿ ಮಾಡ್ತಿದ್ದಾರೆ. ನಿನ್ ಕಡೆಯಿಂದ ಪ್ರಾಬ್ಲಮ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ನಿನ್ನ ಮಗಳೇ ಅಂತ ಚಿದಂಬರಂ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಜೊತೆಗೆ ಒಬ್ಬ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಕೂಡ ಅವನ ಕೈ ಕೆಳಗಡೆ ಇದ್ದಾನೆ. ನಿನ್ ಕೂಗು ಯಾರಿಗೂ ಕೇಳಿಸಲ್ಲ.